ಸೊ, ನಾವು ಈ ಒಂದು ಪತ್ರಿಜಿ 365 ಡೇಸ್ ಕಾನ್ಸೆಪ್ಟ್ ಅಲ್ಲಿ ಇವತ್ತಿನ ದಿನ 76ನೇ ದಿನದಲ್ಲಿದ್ದೀವಿ. ಸೊ ನಾವು ಕಡೆಯ ಒಂದು 75 ದಿನಗಳಲ್ಲಿ ಈ ದೇಹ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಬುದ್ಧಿ ಅಂದ್ರೆ ಏನು, ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಪದಾರ್ಥ ಬೇಕು, ಅವೆಲ್ಲ, ಮತ್ತೆ ಜ್ಞಾನ ನವರತ್ನಗಳಾಗಿರ್ಬೋದು, ಮತ್ತೆ ನಾವು ಮುಖ್ಯವಾಗಿ ನಮ್ಮ PSM ನ 18 ಆದರ್ಶ ಸೂತ್ರಗಳನ್ನ ತಿಳಿತಾ ಬಂದ್ವಿ. ಇವತ್ತು ಇನ್ನು ವಿಶೇಷವಾಗಿ ನಮ್ಗೆಲ್ಲ ಹೇಳ್ತಾರೆ ದೇಹ ಅಲ್ಲ ನೀನು ಅಂತ. ಹಾಗಾದ್ರೆ ದೇಹ ಅಲ್ಲ ಅಂದ್ರೆ ಏನು? ಮನಸ್ಸುನಾ? ಮನಸ್ಸು ಕೂಡ ಅಲ್ಲ. ದೇಹ, ನಾನ್ ದೇಹ ಅಲ್ಲ ಅಂತಾರೆ. ಯಾಕೆ ದೇಹ ಅಲ್ಲ? ಯಾಕಂದ್ರೆ ದೇಹ ಇವತ್ತಿರುತ್ತೆ, ನಾಳೆ ಇರಲ್ಲ, ನಶಿಸಿ ಹೋಗುತ್ತೆ. ನಮ್ಗೆಲ್ಲ ಗೊತ್ತಿದೆ ಸತ್ಯ ಯಾವುದು ಅಂದ್ರೆ, ಯಾವುದು ಶಾಶ್ವತನೋ ಅದು ಸತ್ಯ. ಶಾಶ್ವತವಾಗಿ ಯಾವ್ದಿರುತ್ತೋ ಅದೇ ಸತ್ಯ. ಹಾಗಾದ್ರೆ ದೇಹ ಶಾಶ್ವತವಾಗಿರೋದಿಲ್ಲ. ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಶಿಸಿ ಹೋಗುತ್ತೆ. ಹಾಗಾದ್ರೆ ನನ್ನ ದೇಹ ಅಲ್ಲ. ಹಾಗಾದ್ರೆ ಮನಸ್ಸು ಕೂಡ ಅಷ್ಟೇನೆ. ಸೊ ಈಗಿದ್ದಾಗಿನ ಸ್ವಲ್ಪ ಹೊತ್ತಿನಲ್ಲಿ ಮನಸ್ಸಿರಲ್ಲ, ಅದು ಕೂಡ ನಶಿಸುತ್ತೆ. ಬುದ್ಧಿ, ಅದು ಕೂಡ ಅಷ್ಟೇನೆ. ಸೊ ಈ ದೇಹ, ಮನಸ್ಸು, ಬುದ್ಧಿ ಈ ಮೂರು ನಶಿಸುತ್ತೆ, ಮತ್ತೆ ಶಾಶ್ವತವಾಗಿ ಇರೋಲ್ಲ. ಹಾಗಾದ್ರೆ ನಾವೆಲ್ಲ ಏನು? ಆತ್ಮ. ಹಾಗಂದ್ರೆ ಆತ್ಮ ಅಂದ್ರೆ ಏನು? ಸೊ ಮಾಸ್ಟರ್ಸ್, ಮುಖ್ಯವಾಗಿ ಈ ಆತ್ಮ ನಮ್ಗೆಲ್ಲ ತಿಳಿದಿದೆ. ಆತ್ಮ ಅಂತೀವಿ. ಈ ಆತ್ಮ ಅನ್ನೋದು ಅನ್ ಅನ್ನೋ ಒಂದು ಧಾತುವಿನಿಂದ ಬಂದಿದೆ. ಅನ್ ಅಂದ್ರೆ ಏನು? ಶ್ವಾಸಿಸು ಅಂತ ಅರ್ಥ. ಅನ್ ನೋಡಿ ಎಷ್ಟು ಅದ್ಭುತವಾಗಿದೆ. ಶ್ವಾಸಿಸು, ಉಸಿರಾಡು. ಆ ಉಸಿರು ಆಡ್ತಾ ಇದ್ರೇನೆ ಈ ದೇಹದಲ್ಲಿ ಆತ್ಮ ಇರುತ್ತೆ. ಆ ಉಸಿರು ನಿಂತೋದ್ರೆ ದೇಹ ಏನಾಗುತ್ತೆ? ಹೋಗುತ್ತೆ. ಆತ್ಮ ಅವಾಗ, ಆ ಆತ್ಮ ಅನ್ನೋದು ಎಲ್ಲಿದೆ? ನಮ್ಮ ಉಸಿರಿನಲ್ಲೇ ಇದೆ. ಸೊ ಆ ನಮ್ಮ ಜೀವನದ ಉಸಿರೇ ನಮ್ಮ ಆತ್ಮ. ಇದಕ್ಕೆ ಎಷ್ಟೋ ಪ್ರಯೋಗಗಳು ನಡೆದಿದೆ. ಅದಕ್ಕೆ ಇದೆಲ್ಲ ಏನು? ಈ ಉಸಿರು ಅಸ್ತಿತ್ವ ಅನ್ನೋದನ್ನ ತೋರಿಸುತ್ತೆ, ಪ್ರಜ್ಞೆ ಅನ್ನೋದನ್ನ ತೋರಿಸುತ್ತೆ. ಇವಾಗ ನಾವು ಪ್ರಜ್ಞೆ ಅಂತ ಹೇಳ್ಬೋದು. ಆತ್ಮದ ಇನ್ನೊಂದು ಹೆಸರು ಪ್ರಜ್ಞೆ ಅಂತ ಹೇಳ್ಬೋದು. ಇದೆಲ್ಲ ಏನಾಗಿದೆ? ಈ ನಶಿಸುವಂತಹ ದೇಹ, ಮನಸ್ಸು, ಬುದ್ಧಿ ಇವೆಲ್ಲವಿಂದ ಭಿನ್ನವಾಗಿದೆ. ಜನನ ಮರಣಗಳಿಂದ ಕೂಡ ದೂರ ಇದೆ ಇದು. ಅದನ್ನ ನಾವು ತಿಳಿಬೇಕು. ಜನನ ಮರಣ, ದೇಹ, ಮನಸ್ಸು, ಬುದ್ಧಿ ಅವೆಲ್ಲ ಹೋಗುತ್ತೆ, ಬಟ್ ಇದೇನಾಗಿರುತ್ತೆ? ಶಾಶ್ವತವಾಗಿರುತ್ತೆ. ಆಮೇಲೆ ಇವೆಲ್ಲವಕ್ಕೂ ನೋಡಿ, ದೇಹಕ್ಕೆ, ಮನಸ್ಸು ಎಲ್ಲದಕ್ಕೂ ಆಕಾರ, ವಿಕಾರ ಎಲ್ಲ ಇದೆ. ಬಟ್ ಆದರೆ ಆತ್ಮಕ್ಕೆ ಯಾವುದೇ ರೂಪ ಏನೂ ಇಲ್ಲ, ಆಕಾರ, ಬಣ್ಣ ಏನೂ ಇಲ್ಲ. ಅದೇ ಸತ್ಯ. ಸೊ ನಮ್ಮ ಈ ದೇಹಕ್ಕೆ ಆಧಾರವಾಗಿರುವಂತಹ ಸತ್ಯ ಯಾವುದು ಅಂದ್ರೆ ಆತ್ಮ. ನಾವು ಅದನ್ನ ತಿಳ್ಕೋಬೇಕು. ಇಲ್ಲಿ ನಾವು ಇನ್ನೇನ್ ತಿಳ್ಕೊಂತೀವಿ? ನಮ್ಮ ಈ ಒಂದು ದೇಹ ಅಂತ ತಿಳ್ಕೊಂಡಿದ್ವಿ ಅಲ್ಲ, ಈ ದೇಹದಲ್ಲಿ ನೆಲೆಸಿರುವಂತಹ ಅದೃಶ್ಯ ಅಂದ್ರೆ ಕಾಣದೇ ಇರ್ತಕ್ಕಂಥದ್ದು ಒಂದು ಚೈತನ್ಯ, ಮೂಲ ತತ್ವನೇ ಆತ್ಮ. ಚೈತನ್ಯ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಹೇಳ್ತೀವಿ. ಚೈತನ್ಯ ಅಂದ್ರೆ ಒಂದು ದೀಪ. ಈಗ ಒಂದು ದೀಪವನ್ನ ಹತ್ತಿಸ್ತೀವಿ, ಅದು ಬೆಳಗಿಸಿದಾಗ ಆ ದೀಪ ಉಜ್ವಲವಾದಾಗ ಏನಾಗುತ್ತೆ? ಎಲ್ಲ ಬೆಳಕಾಗತ್ತೆ. ಆ ದೀಪ ಆರೋದಾಗ ಏನಾಗುತ್ತೆ? ಕತ್ತಲಾಗತ್ತೆ. ಸೊ ದೀಪವನ್ನ ನಾವು ಹಚ್ಚಿದಾಗ ಏನಾಗುತ್ತೆ? ಅದರ ಬೆಳಕಿಂದ ಸುತ್ತ ಎಲ್ಲ ಏನಾಗುತ್ತೆ? ಬೆಳಕು ಆವರಿಸುತ್ತೆ, ಅಂದ್ರೆ ಜ್ಞಾನ ಬೆಳಕುತ್ತೆ. ಅದೇ ದೀಪ ಆರೋದಾಗ ಕತ್ತಲು. ಸೊ ದೀಪ ಆರೋದಾಗ ಏನಾಗುತ್ತೆ? ಕತ್ತಲು ಇರುತ್ತೆ, ಏನು ಕಾಣಿಸಲ್ಲ ಅಲ್ಲಿ. ಅದೇನದು? ಅಜ್ಞಾನ. ಹಾಗೆಯೇ ನಮ್ಮ ಈ ಒಂದು ದೀಪ ಅನ್ನೋ ಒಂದು ಈ ದೇಹದಲ್ಲಿ ದೀಪವನ್ನ ಒಂದು ಹಚ್ಚಿದಾಗ ಹೇಗೆ ಉರಿಯುತ್ತೆ, ಅದು ಚೈತನ್ಯ ನಮ್ಮ ದೇಹದ ಒಳಗಡೆ ಇದೆ. ಆ ಚೈತನ್ಯವನ್ನ ಬೆಳಗಿಸಿದಾಗ ನಮ್ಗೆ ಏನಾಗುತ್ತೆ? ಎಲ್ಲೆಡೆ ಜ್ಞಾನ ಅನ್ನೋದು ಬೆಳಗ್ತಾ ಹೋಗುತ್ತೆ. ಹೇಗೆ ಬೆಳಕಿನಿಂದ ಎಲ್ಲ ಕಾಣಿಸ್ತಾ ಹೋಗುತ್ತೆ, ಆ ಒಂದು ಚೈತನ್ಯದಿಂದ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಅದು ನಮ್ಮ ದೇಹದ ಒಳಗಡೆ ಇದೆ ಚೈತನ್ಯ ಅನ್ನೋದು. ಆ ದೀಪದ ರೂಪದಲ್ಲಿ ಬೆಳಗ್ತಾ ಇದೆ. ಅದು ಎಲ್ಲಿದೆ? ಎಲ್ಲೂ ಕಾಣಲ್ಲ ನಮ್ಗೆ. ದೇಹದ ಎಲ್ಲಾ ಕಡೆನೂ ಇದೆ ಅದು.
ಈಗ ಒಂದು ಪುಟ್ಟಿಯಲ್ಲಿ ನೀರನ್ನ ಹಾಕ್ತೀವಿ. ನೀರು ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ ಅಂತ ಹೇಳೋದಕ್ಕಾಗತ್ತಾ? ನೀರು ಎಲ್ಲೆಡೆ ಇದೆ, ಎಲ್ಲೆಡೆ ಸಮವಾಗಿದೆ. ಹಾಗೆ ನಮ್ಮ ದೇಹದಲ್ಲಿ ಯಾವ ಕಡೆ ಜಾಸ್ತಿ ಆತ್ಮ ಇದೆ, ಕಡಿಮೆ ಜಾಸ್ತಿ ಕಡಿಮೆ ಇಲ್ಲ. ನಮ್ಮ ದೇಹದ ಪ್ರತಿಯೊಂದು ಅಣುವಿನಲ್ಲೂ ಆತ್ಮ ಇದೆ. ಪ್ರತಿ ಭಾಗದಲ್ಲೂ ಆತ್ಮ ಅನ್ನೋದು ದೇಹದ ತುಂಬೆಲ್ಲ ಆವರಿಸಿದೆ. ಅದೇ ಆತ್ಮ. ಸೊ ಇದು ಶರೀರ ನಶಿಸಿದ್ರು ಏನಾಗುತ್ತೆ, ಆತ್ಮ ಅನ್ನೋದು ಶಾಶ್ವತವಾಗಿರುತ್ತೆ. ಸೊ ನಮಗೆ ಎಷ್ಟೋ ಒಂದು ಧರ್ಮಗಳಾಗಿರ್ಬೋದು, ನಮ್ಮ ಈ ಒಂದು ಪ್ರಾಪಂಚಿಕದಲ್ಲಿ ಎಷ್ಟೋ ಹೇಳ್ತಾರೆ, ಆತ್ಮ ಅಂದ್ರೆ ಒಂದು ಪರಮಾತ್ಮನ ಒಂದು ಅಂಶ. ನಾವಿಲ್ಲಿ ಆತ್ಮ ಪರಮಾತ್ಮ, ಆತ್ಮ ಅನ್ನೋದು ಚೈತನ್ಯ, ಪರಮಾತ್ಮ ಅನ್ನೋದು ಮೂಲ ಚೈತನ್ಯ. ಆ ಮೂಲ ಚೈತನ್ಯದ ಒಂದು ಅಂಶ ಅಂದ್ರೆ ಈ ಪ್ರಕೃತಿ, ಈ ಸೃಷ್ಟಿಯ ಒಂದು ಅಂಶನೇ ಆತ್ಮ. ಈ ಪ್ರಕೃತಿ ಅನ್ನೋದು ಒಂದು ಮೂಲ ಚೈತನ್ಯ, ಸೃಷ್ಟಿ ಅನ್ನೋದು ಒಂದು ಮೂಲ ಚೈತನ್ಯ, ಅದರಲ್ಲಿ ಈ ಆತ್ಮ ಅನ್ನೋದು ಒಂದು ಅಂಶವಾಗಿದೆ ಅಂತ ಹೇಳ್ತಾರೆ. ಸೊ ಇದು ಮತ್ತೆ ಏನಿದು, ಇದು ಶಾಶ್ವತ ಮತ್ತು ಅಮರ. ಈ ಆತ್ಮ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಇದು ಬದಲಾವಣೆ ಆಗೋದಿಲ್ಲ. ಜನನ ಮರಣ ಇಲ್ಲ ಇದಕ್ಕೆ, ನೋವು ದುಃಖ ನಲಿವು ಏನೂ ಇಲ್ಲ ಇದಕ್ಕೆ. ಅದೇ ಆತ್ಮ. ಆದ್ರೆ ಈ ದೇಹಕ್ಕೆ ಎಲ್ಲಾನು ಇದೆ. ಸೊ ನೀವು ನೋಡ್ಬೋದು, ನಮ್ಮ ಈ ನೋವು ನಲಿವು ಏನೇ ಇದ್ರೂ ಕೂಡ ದೇಹಕ್ಕೆ ಆಗತ್ತೆ, ಆದ್ರೆ ಈ ಆತ್ಮಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಸೃಷ್ಟಿಯ ಒಂದು ಅಂಶ. ಸೃಷ್ಟಿ ನೋಡಿ, ನೀವು ಮೂಲ ಚೈತನ್ಯ ಹೇಗಿದೆ, ಅದು ಎಷ್ಟೇ ಗಾಳಿ ಬರ್ಲಿ, ಬೆಂಕಿ ಹತ್ಕೊಳ್ಳಿ, ಮಳೆ ಬರ್ಲಿ, ಅಲುಗಾಡುತ್ತಾ? ಅದಕ್ಕೆ ನೋವಾಗುತ್ತಾ, ದುಃಖ ಆಗುತ್ತಾ? ಅದಕ್ಕೆ ಆಗಲ್ಲ ಅಂದ್ರೆ ಅದರ ಒಂದು ಅಂಶ ಈ ಆತ್ಮಕ್ಕೆ ಏನೂ ಆಗಲ್ಲ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ನೀವು ಯಾವುದೇ ಅಸ್ತ್ರಗಳಿಂದ ಕತ್ತರಿಸಬಹುದು, ಬೆಂಕಿಯಿಂದ ಸುಡಬಹುದು, ಏನೂ ಆಗಲ್ಲ ಇದು. ಅದಕ್ಕೆ ಇದನ್ನ ಪ್ರಜ್ಞೆ ಅಂತ ಕರೀತಾರೆ. ಸೊ ನಾವ್ ಯಾವಾಗ ಆ ಪ್ರಜ್ಞೆಯಿಂದ ಇರ್ತೀವಿ, ಅದೇ ಏನಾಗುತ್ತೆ, ಇಲ್ಲಿ ನಮಗೆ ಜೀವಿಯ ಒಂದು ಪ್ರಜ್ಞೆ ಅಂತ ಹೇಳ್ತೀವಿ. ಆ ಉಪಸ್ಥಿತಿ, ನಾವು ಪ್ರೆಸೆನ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಆತ್ಮ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಏನೂ ಆಗಲ್ಲ ಇಲ್ಲಿ. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಸರಳವಾಗಿ ಏನ್ ಹೇಳ್ತಾರೆ ಅಂದ್ರೆ, ಈ ದೇಹ ಕೇವಲ ಏನಾಗಿದೆ, ಆತ್ಮ ಧರಿಸಿರುವ ವಸ್ತ್ರ ಇದ್ದಂತೆ. ಇವಾಗ ನಾವು ಈ ದೇಹಕ್ಕೆ ಹೇಗೆ ಬಟ್ಟೆಯನ್ನ ಹಾಕ್ತಿವಿ, ಹಾಗೆ ಈ ದೇಹಕ್ಕೆ ಆತ್ಮ. ಈ ಜನ್ಮದಲ್ಲಿ ಈ ಆತ್ಮ ಈ ದೇಹಕ್ಕೆ ಬಂದಿದೆ, ಇನ್ನೊಂದು ಜನ್ಮಕ್ಕೆ ಹೋದಾಗ ಇನ್ನೊಂದು ದೇಹದಲ್ಲಿ ಆತ್ಮ ಬರುತ್ತೆ. ಸೊ ಆತ್ಮ ಅನ್ನೋದು ಶಾಶ್ವತವಾದದ್ದು, ನಾವು ತಿಳ್ಕೊಬೇಕಾಗಿರೋದು. ಸೊ ಈ ಆತ್ಮ ಯಾವಾಗ್ಲೂ ಯಾವ ರೀತಿಯಲ್ಲಿರುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಅದನ್ನೇ ಸೊ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸಂಸ್ಥಾಪಕರಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ, ಅವರು ಕೂಡ ಅದೇ ಹೇಳ್ತಾರೆ. ಈ ಆತ್ಮ ಅನ್ನೋದು ಮೂಲಭೂತವಾಗಿ ಏನನ್ನ ಹೊಂದಿದೆ, ಶಾಶ್ವತ ಶಕ್ತಿ ಮತ್ತು ಪ್ರಜ್ಞೆಯನ್ನು ಹೊಂದಿರುವ ಶಾಶ್ವತ, ಅದರ ಅಸ್ತಿತ್ವ ಅಂತ ಹೇಳ್ತಾರೆ. ಸೊ ಇದು ಶಕ್ತಿ ಮತ್ತು ಪ್ರಜ್ಞೆ, ಆಧ್ಯಾತ್ಮಿಕತೆಯಲ್ಲಿ ಶಕ್ತಿ ಮತ್ತು ಪ್ರಜ್ಞೆ, ಕಾನ್ಶಿಯಸ್ನೆಸ್ ಮತ್ತು ಎನರ್ಜಿ, ಇದರಗಳ ಒಂದು ಸಮೂಹನೆ ಈ ಒಂದು ಆತ್ಮ ಅಂತ ಹೇಳ್ತಾರೆ. ಕಾನ್ಶಿಯಸ್ನೆಸ್ ಅಂಡ್ ಎನರ್ಜಿ. ಇಲ್ಲಿ ಏನಾಗುತ್ತೆ ನಮಗೆ, ಇದು ಭೌತಿಕ ಅಂದ್ರೆ ನಮ್ಮ ಫಿಸಿಕಲ್ ಬಾಡಿ ಆಗಿರ್ಬೋದು, ನಮ್ಮ ಮನಸ್ಸನ್ನ ಎಲ್ಲದನ್ನ ಮೀರಿರುವಂತಹ ಒಂದು ಶಕ್ತಿ ಆಗಿರುತ್ತೆ. ಎಷ್ಟೋ ಜನ್ಮಗಳನ್ನು ತಗೊಂಡಾಗ ಏನಾಗುತ್ತೆ, ಆತ್ಮ ಪರಮಾತ್ಮ ಆಗುತ್ತೆ. ಹೇಗೆ ನಾವು ಈಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾ 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 ಏನಾಗ್ತೀವಿ, ಮೇಲೆ ವೃದ್ಧಿ ಆಗ್ತಾ ಹೋಗ್ತೀವಿ. ಹಂಗೆ ಈ ಆತ್ಮ ಒಂದು ಅಂಶದಿಂದ ಏನಾಗುತ್ತೆ, ಜ್ಞಾನವನ್ನ ಪಡಿತಾ ಪಡಿತಾ ಈ ಒಂದು ಶಕ್ತಿ ಮತ್ತು ಪ್ರಜ್ಞೆಯನ್ನ ಹೊಂತ ಏನಾಗುತ್ತೆ, ಪರಮಾತ್ಮ ಆಗುತ್ತೆ. ಈ ಆತ್ಮಗಳು ಏನಾಗಿರ್ಬೇಕು, ಯಾವಾಗ್ಲೂ ಶಕ್ತಿ ಮತ್ತು ಜ್ಞಾನ ಜೀವಿಗಳಾಗಿರ್ಬೇಕು. ನಾನು ಹೇಳ್ದೆ ಕಾನ್ಶಿಯಸ್ ಮತ್ತು ಎನರ್ಜಿ ಇರ್ಬೇಕು. ಆವಾಗ ಏನಾಗುತ್ತೆ, ಇದು ಅದರ ಉದ್ದೇಶ ತಮಗ್ ತಿಳಿತಾ ಹೋಗುತ್ತೆ, ಆಮೇಲೆ ವಾಸ್ತವಗಳನ್ನ ಸೃಷ್ಟಿಸ್ತಾ ಹೋಗುತ್ತೆ.
ಅದೇನು ಏತಕ್ಕಾಗಿ ಇದೆ ಅನ್ನೋದನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ನಾವು ಯಾವಾಗ್ಲೂ ಶಕ್ತಿಯನ್ನ ಪಡಿಬೇಕು. ಮತ್ತೆ ನಾವು ಯಾವಾಗ್ಲೂ ಆ ಒಂದು ಕಾನ್ಶಿಯಸ್ ನಲ್ಲಿ ಇದ್ದಾಗ ಗೊತ್ತಾಗತ್ತೆ ನಾವೇನ್ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಗುರುಗಳು ಹೇಳೋದು, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಮ್ಮ ದೇಹದ ಪರವಾಗಿ ಅಲ್ಲ, ಅದು ನಮ್ಮ ಆತ್ಮದ ಪರವಾಗಿ ನಾವೇನನ್ನ ನೋಡ್ತೀವಿ ಅದನ್ನ ಸೃಷ್ಟಿಸ್ತೀವಿ. ಸೃಷ್ಟಿಸಿದ್ದೇ ಆಗುತ್ತೆ ಅಷ್ಟೇ. ಅದಕ್ಕೆ ಇದರಲ್ಲಿ ಕೂಡ ನಮ್ಮ ಆತ್ಮದ ಹಂತಗಳಿರುತ್ತೆ. ಇವಾಗ ನಾವು ಹೇಗೆ ಈ ದೇಹ ಹುಟ್ಟಿದಾಗ ಏನಾಗಿರುತ್ತೆ, ಮಗು ಆಗಿರುತ್ತೆ. ಮಗು ಆದ್ಮೇಲೆ ಏನಾಗುತ್ತೆ, ಯುವಕ ಆಗ್ತಾನೆ. ಯುವಕ ಆದ್ಮೇಲೆ ಪ್ರಬುದ್ಧ ಆಗ್ತಾನೆ, ವೃದ್ಧ ಆಗ್ತಾನೆ, ಆಮೇಲೆ ಏನಾಗ್ತಾನೆ, ಮರಣ ಹೊಂದ್ತಾನೆ. ಹೀಗೆ ಈ ಆತ್ಮದಲ್ಲೂ ಕೂಡ ಹಂತಗಳು ಅನ್ನೋದು ಇದೆ. ಯಾಕೆ ಹಂತಗಳಿದೆ? ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಮಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ನಮ್ಮ ಗುರುಗಳು ಇಲ್ಲಿ ಅದ್ಭುತವಾಗಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಮಗೆಲ್ಲ ಕ್ರಿಶ್ಚಿಯನ್ ಅಲ್ಲಿ ಗೊತ್ತಿದೆ. ಅದರಲ್ಲಿ ತ್ರಿತತ್ವದ ಬಗ್ಗೆ, ಅಂದ್ರೆ 3 ತತ್ವಗಳ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಹೋಲಿ ಟ್ರಿನಿಟಿ ಅಂತ, ಪವಿತ್ರ ತ್ರಿತತ್ವದ ಬಗ್ಗೆ ಹೇಳಿದ್ದಾರೆ. ಏನೇನದು ತ್ರಿತತ್ವಗಳು ಅಂತಂದ್ರೆ ತಂದೆ, ಮಗ, ಮತ್ತೆ ಇನ್ನೊಂದು ಪವಿತ್ರತೆ. ಓಕೆ, ಸೊ ಇಲ್ಲಿ ಏನು ಈ 3? ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ತಂದೆ. ಸೊ ಯಾರದು ತಂದೆ ಅಂದ್ರೆ ಏನು? ಫಾದರ್. ನಮಗೆ ಗೊತ್ತಿದೆ ಫಾದರ್ ಅನ್ನೋದು ಏನು ಅಂದ್ರೆ ಓವರ್ ಸೆಲ್ಫ್. ಮಗ, ಸನ್, ಅಂಡರ್ ಸೆಲ್ಫ್. ನೋಡಿ ಎಷ್ಟು ಅದ್ಭುತವಾಗಿ ಉದಾಹರಣೆ ಕೊಟ್ಟಿದ್ದಾರೆ. ತಂದೆ ಅನ್ನೋದು ಓವರ್ ಸೆಲ್ಫ್, ಮಗ ಅನ್ನೋದು ಅಂಡರ್ ಸೆಲ್ಫ್. ಸೊ ಮೂರನೇದು ಪವಿತ್ರ ಆತ್ಮ ಅಂದ್ರೆ ಹೋಲಿ ಸ್ಪಿರಿಟ್. ಈ 3ರ ಬಗ್ಗೆ ನಮಗೆ ಹೇಳಿದ್ದಾರೆ. ನಮಗೆ ಈಗ ಆತ್ಮ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಹೇಗಿರುತ್ತೆ ಇದು? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪತ್ರಿಸರು. ಫಸ್ಟ್ ತಂದೆ ಆದ್ರೆ ಏನಿರುತ್ತೆ ಅವನಿಗೆ? ಸೊ ಅವನಿಗೆಲ್ಲಾ ತಿಳಿದಿರುತ್ತೆ ಆಲ್ರೆಡಿ. ಅವನು ಎಲ್ಲಾ ಜ್ಞಾನವನ್ನ ಪಡೆದಿರ್ತಾನೆ, ಯಾಕಂದ್ರೆ ಅವನ ಅನುಭವ ಹೊಂದಿರ್ತಾನೆ ಅಲ್ವಾ? ಸೊ ಅದಕ್ಕೆ ತಂದೆ ಓವರ್ ಸೆಲ್ಫ್, ಅವನಿಗೆ ಅತಿಯಾಗಿ ತಿಳಿದಿರುತ್ತೆ. ಸೊ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ತಂದೆ ಅಂದ್ರೆ ಅತಿ ಆತ್ಮ, ಅಂದ್ರೆ ಅತಿಯಾಗಿ ಆಲ್ರೆಡಿ ಎಲ್ಲ ಅನುಭವವನ್ನ ಪಡೆದಿರ್ತಾನೆ, ಅದಕ್ಕೆ ಅತಿ ಆತ್ಮ. ಓವರ್ ಸೆಲ್ಫ್ ಅಂದ್ರೆ ಅತಿ ಆತ್ಮ ಅಂತ ಹೇಳ್ತಾರೆ. ಸೊ ಇದು ಎಲ್ಲಿರುತ್ತೆ ಅಂದ್ರೆ ಬೇರೆ ಬೇರೆ ಲೋಕದಲ್ಲಿರುತ್ತೆ. ಸ್ವರ್ಗ ಅಥವಾ ಕಾರಣ ಲೋಕ, ಬೇರೆ ಬೇರೆ ಲೋಕಗಳಲ್ಲಿ ಇದಿರುತ್ತೆ. ಮತ್ತೆ ಇವರ ಪ್ರಜ್ಞೆ ಹೇಗಿರುತ್ತೆ? ವಿಭಿನ್ನವಾಗಿರುತ್ತೆ ಇವರ ಪ್ರಜ್ಞೆ. ಇದು ತಂದೆ ಓವರ್ ಸೆಲ್ಫ್. ಸೊ ಮಗ, ಸನ್ ಅಂದ್ರೆ ಅಂಡರ್ ಸೆಲ್ಫ್. ಅಲ್ಲೇನಾಯ್ತು? ಅತಿ ಆತ್ಮ ಆಯ್ತು. ಆ ಅತಿ ಆತ್ಮದ ಒಂದು ಭಾಗನೇ ಈ ಏನು ಅಂಡರ್ ಸೆಲ್ಫ್. ಸೊ ಹೇಗೆ ಅಧೋ ಆತ್ಮ ಅಂತ ಕರಿತೀವಿ, ಅಲ್ಲಿ ಅತಿ ಆತ್ಮ ಅಂತ ಕರೆದ್ವಿ, ಇದು ಅಧೋ ಆತ್ಮ ಅಂತ ಕರಿತೀವಿ ನಾವು. ಹೇಗೆ ಈಗ ತಂದೆ ಅನುಭವದಿಂದ ಎಲ್ಲಾ ಗುಣಗಳನ್ನ ಎಲ್ಲವನ್ನ ಬೆಳೆಸ್ಕೊಂಡಿರ್ತಾನೆ, ಆ ಗುಣಗಳನ್ನ ಈ ಮಗ ಏನ್ ಮಾಡ್ತಾನೆ? ಪಡ್ಕೊಂಡು ಬಂದಿರ್ತಾನೆ. ಯಾವಾಗ ಆಲ್ರೆಡಿ ತಂದೆ ಏನೋ ಅನುಭವಗಳಿಂದ ಜ್ಞಾನೋದಯ ಪಡೆದು ಓವರ್ ಸೆಲ್ಫ್ ಆಗಿರ್ತಾನೆ ತಂದೆ. ಆದ್ರೆ ಮಗ ಏನಾಗಿರ್ತಾನೆ? ಇನ್ನೂ ಜ್ಞಾನವನ್ನ ಅವರ ತಂದೆಯಿಂದ ಪಡಿತಾ ಇರ್ತಾನೆ. ಹೇಗೆ ತಂದೆಯ ಗುಣಗಳನ್ನು, ಹಾಗೆ ಅವರ ಜ್ಞಾನವನ್ನು ಪಡೆದು ಎಷ್ಟೋ ಪೂರ್ವ ಜನ್ಮಗಳನ್ನ ಪಡೆದು ಅತಿಯಾಗಿ ಮುಂದುವರೆದು ತಾನು ಕೂಡ ಒಂದು ದಿನ ಏನಾಗ್ತಾನೆ? ತಂದೆ ಆಗ್ತಾನೆ. ಅಂದ್ರೆ ತಾನು ಕೂಡ ಓವರ್ ಸೆಲ್ಫ್ ಆಗ್ತಾನೆ. ಅದು ಹೇಗಾಗ್ತಾನೆ? ಅವರ ಗುಣಗಳು, ಅವರ ಜ್ಞಾನವನ್ನ ಪಡಿತಾ ಅವರ ಪೂರ್ವ ಜನ್ಮಗಳನ್ನು ತಿಳ್ಕೊಳ್ತಾ ಏನ್ ಮಾಡ್ತಾನೆ? ಅತಿಯಾಗಿ ಎಷ್ಟೋ ಜನ್ಮಗಳನ್ನು ಪಡೆದ ನಂತರ ತಂದೆ ಆಗ್ತಾನೆ. ಇದಕ್ಕೆ ಇನ್ನೊಂದು ಪ್ರಾಪಂಚಿಕ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಹುಟ್ಟಿದ ಮಗುಗೆ ನಾನು ಹೇಳಿದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಗಿದೆ. ಸೊ ಮಗು ಆಗುತ್ತೆ, ವಯಸ್ಕ ಆಗ್ತಾನೆ, ಅದಾದ್ಮೇಲೆ ಸೊ ಹೀಗೆ ಅವನು ವಯಸ್ಕನ ಆದ್ಮೇಲೆ ಏನಾಗುತ್ತೆ? ಮದ್ವೆ. ಹಾಗೆ ಇಲ್ಲಿ ಕೂಡ ಏನಾಗುತ್ತೆ? ಒಬ್ಬ ಮಗು ಅನ್ನೋದು ಅವನು ಒಂದು ಜನ್ಮದಲ್ಲಿ ಸ್ವಲ್ಪ ಜ್ಞಾನ, 2ನೇ ಜನ್ಮ, 3ನೇ ಜನ್ಮ, ಹಾಗೆ ಜನ್ಮಗಳನ್ನ ತಗೊಳ್ತಾ ಜ್ಞಾನವನ್ನು ವೃದ್ಧಿಸ್ಕೊಂತ ಏನಾಗ್ತಾನೆ? ಒಂದು ರೀತಿ ಅದು ಕೂಡ ತಂದೆ ಆಗ್ತಾನೆ, ಅಂದ್ರೆ ಓವರ್ ಸೆಲ್ಫ್ ಆಗ್ತಾನೆ, ಅತಿ ಆತ್ಮ ಆಗ್ತಾನೆ. ಸೊ ಇನ್ನೊಂದು ಹೇಳ್ತಾರೆ ಪತ್ರಿಸರು, ಪ್ರಜ್ಞೆ. ನಾನು ಆಲ್ರೆಡಿ ಹೇಳಿದೆ ಕಾನ್ಶಿಯಸ್ನೆಸ್.
ಸೊ ಏನದು ಪ್ರಜ್ಞೆ ಅಂತಂತಂದ್ರೆ, ಸೊ ಇಲ್ಲಿ ನಾವು ಸನ್, ಫಾದರ್ ನೋಡಿದ್ವಿ. ಮೂರನೇದ್ದು ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ಅಂತ ನಾನು ಹೇಳಿದೆ. ಇದರಲ್ಲಿ ಹೋಲಿ ಸ್ಪಿರಿಟ್ ಅಲ್ಲಿ ನಾವೇನ್ ಹೇಳ್ತೀವಿ, ಎಲ್ಲೆಡೆ ಆವರಿಸಿದೆ ಕಾನ್ಶಿಯಸ್ನೆಸ್ ಅನ್ನೋದು. ಓಕೆ, ಇದನ್ನ ಪತ್ರಿ ಸರ್ ಏನ್ ಹೇಳಿದಾರೆ, ಮೂಲ ಚೈತನ್ಯ ಅಂತ ಹೇಳ್ತಾರೆ. ಇವಾಗ ಉದಾಹರಣೆ, ಸಿನಿಮಾದಲ್ಲಿ ಥಿಯೇಟರ್ಗಳಲ್ಲಿ ಮೂವಿಗಳು ಬರ್ತಾ ಇರುತ್ತೆ, ಬೇರೆ ಬೇರೆ ಮೂವಿಗಳು ಬರುತ್ತೆ. ಆದ್ರೆ ಆ ಥಿಯೇಟರ್ ಸ್ಕ್ರೀನ್ ಏನಾಗಿದೆ, ಸ್ಕ್ರೀನ್ ಅನ್ನೋದು ಒಂದೇ ಇದೆ. ಆದ್ರೆ ಮೂವಿಗಳೇನಾಗಿದೆ, ಬೇರೆ ಬೇರೆ ಬಂದು ಹೋಗ್ತಾ ಇರುತ್ತೆ ಆ ಥಿಯೇಟರ್ಗಳಲ್ಲಿ. ಹಾಗೆ ಇಲ್ಲಿ ಆತ್ಮ ಅನ್ನೋದು ಕೂಡ ಒಂದೇ, ಪ್ರಜ್ಞೆ ಅನ್ನೋದು ಒಂದೇ, ಬಟ್ ದೇಹ ಬೇರೆ ಬೇರೆ ಬದಲಾಯಿಸ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬ ಮನುಷ್ಯ ಏನಾಗಿರ್ತಾನೆ, ತನ್ನದೇ ಆದಂತ ಅತಿ ಆತ್ಮದ ಒಂದು ಭಾಗ ಆಗಿರ್ತಾನೆ. ಈ ಅತಿ ಆತ್ಮ, ಅದೋ ಆತ್ಮ ಎಲ್ಲ ಯಾಕೆ ಬರುತ್ತೆ ಅಂದ್ರೆ, ತಮ್ಮ ಒಂದು ಪ್ರಜ್ಞೆ, ಒಂದು ಶಕ್ತಿಯನ್ನ ಪಡೆಯೋದಕ್ಕೋಸ್ಕರ ಮತ್ತೆ 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 ಬರ್ತಾ ಇರುತ್ತೆ. ಸೊ ಇದು ನಾವು ತಿಳ್ಕೋಬೇಕಾಗಿರೋದು, ಶಕ್ತಿ ಮತ್ತು ಪ್ರಜ್ಞೆ, ಎನರ್ಜಿ ಮತ್ತು ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದಾಗ ಮಾತ್ರ ಈ ಆತ್ಮ ಅನ್ನೋದು ನಮಗ್ ತಿಳಿಯುತ್ತೆ. ಸೊ ಇದು ನಮಗೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು. ಅದನ್ನ ಸುಲಭವಾಗಿ ಹೇಳಿದರೆ, ಆತ್ಮ ಅನ್ನೋದೇನೋ ಸರಳವಾಗಿದೆ ಅಂತ ಹೇಳ್ತಾರೆ. ಹೇಗೆ ನಮಗೆ ಧ್ಯಾನ ಅನ್ನೋದು ಸರಳವಾಗಿದೆ, ಆತ್ಮ ಅನ್ನೋದು ಕೂಡ ಸರಳ. ಧ್ಯಾನ ಅಂದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ಎಲ್ಲಾದ್ರೂ ಯಾವಾಗಾದ್ರೂ ಹೇಗಾದ್ರೂ ಯಾವ ಸ್ಥಳದಲ್ಲಾದ್ರೂ ಕೂತ್ಕೊಂಡು ಅದ್ಭುತವಾಗಿ ನಮ್ಮಲ್ಲಿ ನಡೆಯುವಂತ ಸಹಜವಾದ ಉಸಿರಾಟವನ್ನ ಗಮನಿಸೋದು. ಎಷ್ಟು ಅದ್ಭುತ, ಎಷ್ಟು ಸರಳ ಮತ್ತು ಸತ್ಯ ಅಂತ ಹೇಳಿದರೆ, ಹಾಗೆ ಆತ್ಮವು ಕೂಡ ಸರಳವಾದದ್ದು, ಇದು ಸತ್ಯವಾದದ್ದು. ಸೊ ಇವಾಗ ನಿಮಗೆ ಒಂದು, ಹೇಗೆ ನಮಗೆ ಸತ್ಯ ಇದು ಅಂತ ನಾನು ಉದಾಹರಣೆ ಹೇಳಿದೆ ನಿಮಗೆ. ಸೊ ಈ ಆತ್ಮ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿರೋದು ಶಾಶ್ವತವಾದದ್ದು, ಸರಳವಾದದ್ದು. ಎಷ್ಟೇ ಆಲೋಚನೆ ಇದ್ರೂ ಕೂಡ ಅದು ನಮ್ಮ ದೇಹದ ಪರವಾಗಿ ಮಾತ್ರ, ನಮ್ಮ ಆತ್ಮಕ್ಕೆ ಯಾವುದೂ ಇಲ್ಲ. ಸೊ ನಾವು ಆತ್ಮ ಅಂದ್ರೆ ಈ ಒಂದು ಮೂಲ ಚೈತನ್ಯದ ಒಂದು ಅಂಶ. ನೀವು ಸಿಂಪಲ್ ಆಗಿ ತಿಳ್ಕೊಳ್ಳಿ, ಒಂದು ದೀಪದ ಕಂಬಕ್ಕೆ ನಾವು ದೀಪವನ್ನು ಹಚ್ಚಿದ್ರೆ ಹೇಗೆ ಬೆಳಕನ್ನ ಕೊಡುತ್ತೆ, ಹಾಗೆ ಈ ದೇಹಕ್ಕೆ ನಾವು ಆ ಚೈತನ್ಯ, ಮೂಲ ಚೈತನ್ಯ ಆತ್ಮ ಅನ್ನೋದು ಸೇರಿಸಿದಾಗ ಎಲ್ರಿಗೂ ಜ್ಞಾನವನ್ನ ಕೊಡುತ್ತೆ ಅಷ್ಟೇ. ಅದೇ ಈ ಒಂದು ಆತ್ಮ ಅನ್ನೋದು. ಯಾವಾಗ ಈ ಆತ್ಮ ಹೆಚ್ಚು 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 ಪ್ರಜ್ಞಾ ಸ್ಥಿತಿಯಲ್ಲಿರುತ್ತೆ, ಮತ್ತೆ ಮತ್ತೆ ಜನ್ಮಗಳನ್ನು ತೆಗೆದುಕೊಂಡು ಜ್ಞಾನವನ್ನ ಪಡಿತಾ ಹೋಗುತ್ತೆ, ಆಗ ಅದು ಪರಮಾತ್ಮ ಹೋಗುತ್ತೆ, ಅಂದ್ರೆ ಮೂಲ ಚೈತನ್ಯಕ್ಕೆ ಸೇರಿಕೊಳ್ಳುತ್ತೆ. ಚೈತನ್ಯ, ಮೂಲ ಚೈತನ್ಯ, ಅಂಶ, ಅಂಶಾತ್ಮ. ಸೊ ಇಲ್ಲಿ ಈ ಒಂದು ಸೃಷ್ಟಿ ಅನ್ನೋದು ಮೂಲ ಚೈತನ್ಯ, ಅದರ ಒಂದು ಅಂಶ ಈ ಆತ್ಮ, ಅದರ ಒಂದು ಭಾಗ ಅದು ಆತ್ಮ. ಸೊ ಅಷ್ಟೇ ಸಿಂಪಲ್ ಆಗಿ ನಾವು ತಿಳ್ಕೋಬೇಕಾಗಿರೋದು. ಸೊ ಈ ಒಂದು ಆ ದೇಹಕ್ಕೆ ಎಲ್ಲವೂ ಇದೆ, ಜನನ, ಮರಣ, ನೋವು, ನಲಿವು, ದುಃಖ, ನಾನು, ನನ್ನದು ಎಲ್ಲವೂ ಇದೆ. ಬಟ್ ಆತ್ಮಕ್ಕೆ ಯಾವುದೂ ಇಲ್ಲ, ಅದು ಶಾಶ್ವತವಾದುದು, ಸತ್ಯವಾದುದು. ಸೊ ಇಷ್ಟು ಸಿಂಪಲ್ ನಮಗೆ ಆತ್ಮ ಅಂತ ನಾವು ತಿಳ್ಕೋಬೇಕು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಆತ್ಮ ಅಂದ್ರೆ ಸಿಂಪಲ್ ಆಗಿ ನನಗೆ ತಿಳಿದಂತ ವಿಷಯವನ್ನ ನಿಮ್ಗೆಲ್ಲ ತಿಳಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.